ಗ್ಯಾರಂಟಿಗಳಿಂದ ತೀವ್ರ ಆರ್ಥಿಕ ಸಂಕಷ್ಟಕ್ಕೆ ಸಿಕ್ಕಾಕೊಂಡಿರುವ ರಾಜ್ಯ ಕಾಂಗ್ರೆಸ್ ಸರ್ಕಾರ ಪೆಟ್ರೋಲ್ ಡೀಸೆಲ್ ಬೆನ್ನಲ್ಲೇ ಇತ್ತೀಚೆಗಷ್ಟೇ ಹಾಲಿನ ರೇಟ್ನ ಜಾಸ್ತಿ ಮಾಡ್ತು. ಇದೀಗ ರಾಜ್ಯದ ಜನರಿಗೆ ಸರ್ಕಾರ ಮತ್ತೊಂದು ಶಾಕ್ ಕೊಟ್ಟಿದೆ. ಅನರ್ಹ BPL ಅಂದರೆ ಬಿಲೋ ಪಾವರ್ಟಿ ಲೈನ್ ಕಾರ್ಡ್ಗಳನ್ನು ರದ್ದು ಮಾಡ್ರಿ ಅಂತ ಅಧಿಕಾರಿಗಳಿಗೆ ಮುಖ್ಯಮಂತ್ರಿಗಳು ಸೂಚನೆಯನ್ನು ಕೊಟ್ಟಿದ್ದಾರೆ. ವಿಧಾನಸೌಧದಲ್ಲಿ ಇವತ್ತು ರಾಜ್ಯದ ಎಲ್ಲ IAS ಅಧಿಕಾರಿಗಳ ಜೊತೆಗೆ ಸಭೆ ನಡೆಸಿದ ಸಿದ್ದರಾಮಯ್ಯ ಕೇಂದ್ರ ಸರ್ಕಾರದ ನೀತಿ ಆಯೋಗದ ಪ್ರಕಾರ ಬಡತನ ರಾಜ್ಯದಲ್ಲಿ 5.67% ಆದರೆ ರಾಜ್ಯದ 80% ಜನರಿಗೆ ಅಂದರೆ 1.27 ಕೋಟಿ ಕುಟುಂಬಗಳಿಗೆ BPL ಕಾರ್ಡ್ ವಿತರಿಸಲಾಗಿದೆ. ಹಾಗಾಗಿ ಎಲ್ಲ ಅನರ್ಹ BPL ಕಾರ್ಡ್ಗಳನ್ನು ರದ್ದುಗೊಳಿಸಿ ಅಂದ್ಬಿಟ್ಟು ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದಾರೆ. ಸಿದ್ದರಾಮಯ್ಯನವರ ಸೂಚನೆ ಪ್ರಕಾರ ಅಧಿಕಾರಿಗಳು BPL ಕಾರ್ಡ್ ರದ್ದು ಮಾಡಿದರೆ ಅಂದಾಜು 1 ಕೋಟಿ ಜನ BPL ಕಾರ್ಡನ್ನು ಕಳೆದುಕೊಳ್ಳಲಿದ್ದಾರೆ. ಸರ್, ಮೊದಲಿಗೆ ರಾಜ್ಯ ಸರ್ಕಾರಕ್ಕೆ ಗ್ಯಾರಂಟಿಯ ಸಂಕಷ್ಟ. ಸೊ ಹೀಗಾಗಿ ಈ ಸಂಕಷ್ಟದಿಂದ ಪಾರಾಗೋದಕ್ಕೆ ಏನಾದರೂ ಈ ಫಾರ್ಮುಲಾವನ್ನು ಅಪ್ಲೈ ಮಾಡಿದ್ರ ಅನ್ನೋದು ಒಂದು ಚರ್ಚೆ ಆಗ್ತಾ ಇದೆ. ಮತ್ತೊಂದು ಕಡೆ ಯಾವಾಗ ಈ ಸೂಚನೆಯನ್ನು ಕೊಟ್ಟರು ಸಿದ್ದರಾಮಯ್ಯನವರು, ಆಗ ಎರಡು ರೀತಿಯಾದಂತಹ ಚರ್ಚೆಗಳು ಶುರುವಾಗ್ತಾ ಇದೆ. ಸರಿನಾ ತಪ್ಪಾ ಅಂತೇಳಿ ನೀವು ಯಾವ ರೀತಿ ನೋಡ್ತೀರಿ ಸರ್ ಇದನ್ನು? ಫ್ಯಾಂಟಾಸ್ಟಿಕ್ ಕ್ವೆಶ್ಚನ್ ಆಸ್ ಯೂಶುವಲ್ ಶರತ್ ಹುಣಸೂರ್. ಭಾಳ ಗಂಭೀರವಾಗಿ ನೋಡೋಣ ಇದನ್ನು. ಸರ್ಕಾರ ಮತ್ತು ಕೆಲವು ಜನ ಟೇಕನ್ ಫಾರ್ ಗ್ರಾಂಟೆಡ್ ಆಗಿ ಈ BPL ಯೋಜನೆಯನ್ನು ಹೆಂಗೆ ಮಾಡ್ಕೊಂಡಿದ್ದಾರೆ ಅಂತ ಒಂದು ಸ್ವಲ್ಪ ಮಾತಾಡೋಣ. ಓಕೆ, BPL ಅಂದರೆ ಏನ್ರಿ? ಬಿಲೋ ಪಾವರ್ಟಿ ಲೈನ್. ಯಾರಿಗೆ ಸಿಗ್ಬೇಕ್ರಿ? ಬಡತನ ರೇಖೆಗಿಂತ ಕಡಿಮೆಗಿರೋರಿಗೆ. ಹೌದು. ಒಬ್ಬ ಮನುಷ್ಯನ ಪ್ರತಿದಿನದ ಖರ್ಚು 27 ರೂಪಾಯಿ ಪಾಪ ಅವನಿಗೆ ಮಾಡೋಕ್ಕೆ ಸಾಧ್ಯ ಆಗಿಲ್ಲ. ಓಕೆ, ಅಂಥವ್ನು BPL ಅಡಿಗೆ ಬರ್ತಾನೆ. ಓಕೆ, ಇದನ್ನು ನ್ಯಾಷನಲ್ ಫ್ಯಾಮಿಲಿ ಹೆಲ್ತ್ ಸರ್ವೆ 2015-2016 ಇನ್ನೂ ಒಂದಿಷ್ಟು ರೀತಿಯಲ್ಲಿ ಮತ್ತು ಇನ್ನೂ ಒಂದಿಷ್ಟು ರೂಪಕಗಳಲ್ಲಿ ನಿಮ್ಮ ಮುಂದೆ ಇಡುತ್ತೆ. ಓಕೆ, 1,000 ಸ್ಕ್ವೇರ್ ಫೂಟ್ನಷ್ಟು ಜಾಗ ಅರ್ಬನ್ ಏರಿಯಾಸಲ್ಲಿ ಇರಬಾರ್ದು BPL ಕಾರ್ಡ್ ಹೊಂದಬೇಕು ಅಂದರೆ. 3 ಹೆಕ್ಟೇರ್ನಷ್ಟು ಜಾಗ ರೂರಲ್ ಏರಿಯಾಸಲ್ಲಿ ಹೊಂದಬಾರ್ದು BPL ಕಾರ್ಡ್ ಇರಬೇಕು ಅಂತಂದರೆ. ಇವಾಗ ನಾವು ನೀವು ಏನು ಚರ್ಚೆ ನಡೆಸ್ತಾ ಇದ್ದೀವಿ? 2011 ಸೆನ್ಸಸ್ ತಗೊಳ್ಳೋಣ. ಓಕೆ, ಯಾಕಂದರೆ ನಂತರದಲ್ಲಿ ಯಾವ ಸೆನ್ಸಸ್ ಕೂಡ ಆಗಿಲ್ಲ. 2011ರ ಸೆನ್ಸಸ್ನ ಆಧಾರದಲ್ಲಿ ರಾಜ್ಯದ ಜನಸಂಖ್ಯೆ 6.1 ಕೋಟಿ ಅಂತಂದರೆ ಇವಾಗ ನಾವು 7 ಕೋಟಿ ಅಂತ ಹೇಳ್ತೀವಿ. 72% ಜನ ರಾಜ್ಯದಲ್ಲಿ BPL ಕಾರ್ಡ್ದಾರರು. ವಾಟ್ ಡಸ್ ಇಟ್ ಮೀನ್? 4.42 ಕೋಟಿ ಜನ. ಬ್ರದರ್, ಬರ್ದಿಟ್ಕೊಳ್ಳಿ ನಂಬರ್ಸ್ನ. ಓಕೆ, 6.1 ಕೋಟಿ ಜನಸಂಖ್ಯೆಯಲ್ಲಿ 2011ರ ಸೆನ್ಸಸ್ ಪ್ರಕಾರ 4.42 ಕೋಟಿ ಜನ ರಾಜ್ಯದಲ್ಲಿ ಬಡತನ ರೇಖೆಗಿಂತ ಕಡಿಮೆ ಇದ್ದಾರೆ ಅಂತಂದ್ರೆ ನೀವು ಯಾವ ಸೀಮೆಯಿಂದ ನಂಬ್ತೀರ್ರಿ? ಇದು ನಂಬಕ್ಕಾಗತ್ತೇನ್ರಿ? ಇಲ್ಲ. ಇದು ಬರೀ ಮೋಸ ಅಲ್ಲ, ಬರೀ ಅನ್ಯಾಯ ಅಲ್ಲ, ಅತಿ ದೊಡ್ಡ ಪರಮ ಅನಾಚಾರ ಅಲ್ವೇನ್ರಿ? ನಿಜ. ಮತ್ತು ನೀವು ಇವಾಗ ಹೇಳ್ತೀರಿ ನೀತಿ ಆಯೋಗ 6% ಮಾತ್ರ ನಿಮ್ಮ ರಾಜ್ಯದಲ್ಲಿ ಬಡತನ ಇರೋದು ಅಂತ ಹೇಳ್ತಾ ಇದೆ. Come on man, according to the Karnataka statistics, they have issued BPL card to 72% of the population. ಏನ್ರಿ 72% ಪಾಪ್ಯುಲೇಷನ್ಗೆ BPL ಕಾರ್ಡ್ ಇಶ್ಯೂ ಮಾಡಿರೋದಲ್ಲಿ 6%ನಷ್ಟು ಮಾತ್ರ ಬಡತನ ಇದೆ ಅಂತ ನೀತಿ ಆಯೋಗ ಹೇಳ್ತಾ ಇರೋದಲ್ಲಿ ಏನ್ ಕಥೆ? ತುಂಬಾನೇ ಡಿಫ್ರೆನ್ಸ್ ಇದೆ. ಏನ್ ಆಟ ಇದು? ಯಾವನ್ ಅವನು ಅನೀತಿಯಿಂದ BPL ಕಾರ್ಡ್ ಪಡ್ಕೊಂಡಿದ್ದಾನೆ? ಯಾವನು ಅವನು ಪರಮ ಭ್ರಷ್ಟತನ ಮಾಡಿ BPL ಕಾರ್ಡ್ ಅನ್ನ ಕೊಡಿಸಿದಾನೆ? ಕೊಡಿಸ್ದವನು ಯಾರು ಗೊತ್ತಾ? ಇದೇ MLA, ಇದೇ ಮಿನಿಸ್ಟರ್ಗಳು ಅಂತ ಕರೆಸ್ಕೊಳ್ಳುವ ಸುಮಾರು ಜನ. ಅವ್ರವ್ರ ವೋಟ್ ಬ್ಯಾಂಕ್ ಹೋಗ್ಬಾರ್ದು ಅನ್ನೋ ಕಾರಣಕ್ಕೆ ಬೇಕಾಬಿಟ್ಟಿ ಶೋಕಿ ಮಾಡಿ, ಮಸ್ತಿ ಮಾಡಿ, ನಾಟಕ ಮಾಡಿ, ದಬಾಯಿಸ್ಕೊಂಡು, ಸುಳ್ಳು ಹೇಳ್ಕೊಂಡು, ದಾಖಲೆಗಳನ್ನು ಸೃಷ್ಟಿ ಮಾಡಿಕೊಂಡು BPL ಕಾರ್ಡ್ಗಳನ್ನು ಅವರ ಕಾನ್ಸ್ಟಿಟ್ಯೂನ್ಸಿಯಲ್ಲಿರುವ ಜನಕ್ಕೆ ಕೊಡಿಸ್ಬಿಡ್ತಾರ್ರಿ.
ಲಕ್ಷಾಂತರ BPL ಕಾರ್ಡ್ಗಳನ್ನು ಕೊಡಿಸ್ತಾರೆ. ಜಸ್ಟ್ ಒಂದೇ ಒಂದು ಇಮ್ಯಾಜಿನೇಷನ್ಗೆ ಬರೋಣ ನಾವು. BPL ಕಾರ್ಡ್ ಇರೋರಿಗೆ ₹1 ಅಕ್ಕಿ ಅಥವಾ ಫ್ರೀ ಅಕ್ಕಿ ಅನ್ನ ಅಂತ 840 ಕೋಟಿ ಖರ್ಚು ಮಾಡುತ್ತೆ ಅನ್ನಕ್ಕೆ ಅಂತ. 840 crores ಪರ್ ಮಂತ್ ಖರ್ಚು ಮಾಡುತ್ತೆ ರಾಜ್ಯ ಸರ್ಕಾರ. ಅಂದರೆ ನಮ್ಮ ರಾಜ್ಯದಲ್ಲಿ ನೀತಿ ಆಯೋಗದ ಪ್ರಕಾರ 6%, 10% ಅಂತ ಅನ್ಕೊಳ್ಳಣ್ರಿ. 10%ನಷ್ಟು ಮಾತ್ರ BPL ಇದೆ ಅಂದ್ರೆ ಬಡತನ ರೇಖೆಗಿಂತ ಕಡಿಮೆ ಇರೋ ಜನ ಇದ್ದಾರೆ ಅಂತಂದ್ರೆ 72%ನಷ್ಟು ಜನ ತಗೊಳ್ತಾ ಇದ್ದಾರೆ ಅಕ್ಕಿನ ಅನ್ನನ ಅಂತಂದ್ರೆ ಮೋಸ ಆಗ್ತಾ ಇರೋದು ರಾಜ್ಯ ಸರ್ಕಾರದ ಬೊಕ್ಕಸಕ್ಕೆ, ನನಗೆ ನಿಮಗೆ ಅಲ್ವೋ? ಹೌದಾ? ನಿಜ ಸರ್. ಇವರು BPL ಕಾರ್ಡ್ಗಳನ್ನು ಗುರುತಿಸಿ ಅಥವಾ ಬಡತನ ರೇಖೆಗಿಂತ ಕಡಿಮೆ ಇರೋರನ್ನ ಗುರುತಿಸಿ ನಾವು ಇಂತಿಷ್ಟು ದುಡ್ಡು ಕೊಡ್ತೀವಿ ಅಂತ ಅನ್ನುವಾಗ ಪಾಪ 10% ನಿಜವಾದ ಫಲಾನುಭವಿಗಳಿದ್ದಾರೆ. ಪಾಪ ಅವ್ರು ಹೊಡೆದಾಡ್ತಾ ಇದ್ದಾರೆ, ಬಡದಾಡ್ತಾ ಇದ್ದಾರೆ. ಪ್ರತಿ ಅನ್ನಕ್ಕೂ, ಕೂಳಿಗೂ, ತುತ್ತಿಗೂ, ಅಗಳಿಗೂ ಅವ್ರ ಹೋರಾಟ ಇದ್ದೇ ಇದೆ ಅಂತ ನೀತಿ ಆಯೋಗ ಹೇಳುತ್ತೆ. ಬಟ್ 72%ನಷ್ಟು ಜನ ಆ ದುಡ್ಡು ತಗೊಳ್ತಾರೆ ಅಂತಂದ್ರೆ ಅನ್ಯಾಯ ನನಗಾಗ್ತಾ ಇದೆಯಾ, ನಿಮ್ಗಾಗ್ತಾ ಇದೆಯಾ, ಸರ್ಕಾರಕ್ಕೆ ಆಗ್ತಾ ಇದೆಯಾ? ನಿಜ ನಿಜ. ಇವಾಗ ಇವ್ರಿಗೆ ಎಚ್ಚರಿಕೆ ಬಂದ್ಬಿಡ್ತಾ? ಇವಾಗ ಇವ್ರಿಗೆ ಜ್ಞಾನೋದಯ ಆಗ್ಬಿಡ್ತಾ? BPL ಕಾರ್ಡ್ನ ಕಂಡು ಕೇಳ್ದವನ್ನೆಲ್ಲ ಬಂದು ತಗೊಂಡು ಹೋಗ್ತಾ ಇದ್ನಲ್ಲ. BPL ಕಾರ್ಡ್ನ ಲಕ್ಸುರಿ ಕಾರ್ಗಳಲ್ಲಿ ಬಂದು BMW, ಔಡಿ, ವೋಲ್ವೋ, ಲೆಕ್ಸಸ್, ಟೊಯೋಟಾ, ವೆಲ್ಫೈರ್ ಕಾರ್ಗಳಲ್ಲಿ ಬಂದು ತಗೊಂಡೋಗ್ತಾ ಇದ್ರಲ್ಲ BPL ಕಾರ್ಡ್ಗಳನ್ನ. ಅವಾಗ ಇವ್ರಿಗೆ ಯಾರಿಗೂ ಗಮನಕ್ಕೆ ಬರಲಿಲ್ವಾ? ಅವಾಗ ಇವ್ರಿಗೆ ಯಾರಿಗೂ ಗೊತ್ತಾಗ್ಲಿಲ್ವಾ? ಯಾವುದೇ ಸರ್ಕಾರಕ್ಕಾಗ್ಲಿ ನಾನು ಹೇಳ್ತಾ ಇರೋದು, ಈ ಹಿಂದೆ ಇದ್ದ ಸರ್ಕಾರ ಸೇರಿ ಈ ಸರ್ಕಾರಕ್ಕೂ ಸೇರಿ ಹೇಳ್ತಾ ಇದ್ದೀನಿ ನಾನು. ಲಕ್ಸುರಿ ಕಾರಲ್ಲಿ ಬಂದು ಅನ್ನಭಾಗ್ಯದ ಅಕ್ಕಿ ತಗೊಂಡೋದ್ನಲ್ಲ, ಅವಾಗ್ಲೇ ನೀನ್ ಯಾವ ಸೀಮೆ BPL ಕಣನೇನೋ ಅಂತ ಅವ್ನು ಕೊರಳು ಪಟ್ಟಿ ಹಿಡ್ಕೊಂಡು ಸರ್ಕಾರ ಕೇಳಲಿಲ್ವಾ? ಕೇಳಲಿಲ್ವೋ? ಕೇಳೇ ಇಲ್ಲ ಸರ್. ರೇ, ನನ್ನ ದುಡ್ಡು, ನಿಮ್ ದುಡ್ಡು, ರಾಜ್ಯ ಸರ್ಕಾರದ ದುಡ್ಡು, ಬಡವರಿಗೆ ನಿಜವಾಗಿಯೂ ಹೋಗ್ಬೇಕಾದಂತ ದುಡ್ಡು ಇವತ್ತು ಅನ್ಯಾಯಕ್ಕೋರ್ ಹೊಟ್ಟೆ ಸೇರ್ಕತಾ ಇದೆ ಕಣ್ರಿ. ಆಮೇಲೆ BPL ಕಾರ್ಡು ಬರೀ ಅನ್ನಭಾಗ್ಯಕ್ಕೆ ಮಾತ್ರ ಸೀಮಿತವಾಗಿಲ್ಲ. ಇವತ್ತು ನೀವು BPL ಕಾರ್ಡ್ ಇದೆ ಅಂತಂದ್ರೆ ಯಾವುದಾದ್ರೂ ಸರ್ಕಾರಿ ಆಸ್ಪತ್ರೆಯಲ್ಲಿ ಹೋದ್ರೆ ಆಲ್ಮೋಸ್ಟ್ ಉಚಿತವಾದಂಥ ಸರ್ಜರಿ ಮತ್ತು ಟ್ರೀಟ್ಮೆಂಟ್ ತಗೋಬಹುದು. ಇವತ್ತು ನಿಮ್ಮ ಹತ್ರ BPL ಕಾರ್ಡ್ ಇದೆ ಅಂತಂದ್ರೆ ಹಲವು ಸರ್ಕಾರದ ಸಬ್ಸಿಡಿಯರಿ ಯೋಜನೆಗಳಿಗೆ ನೀವು ಫಲಾನುಭವಿಗಳಾಗಿ ನಿಂತ್ಕೋಬಹುದು. ಸುಮಾರು 40,000 ಕೋಟಿಯಷ್ಟು ಸಬ್ಸಿಡಿನೇ ಕೊಡುತ್ತೆ ಬೇರೆ ಬೇರೆ ಯೋಜನೆಗಳಿಗೆ BPL ಕಾರ್ಡ್ ಇದ್ದವರಿಗೆ ಸರ್ಕಾರ. ಯಾರ ಹೊಟ್ಟೆಗೋಯ್ತು ಸ್ವಾಮಿ? ಇದು ಡೇ ಲೈಟ್ ರಾಬರಿ ಅಲ್ವಾ BPL ಕಾರ್ಡ್ ಅನ್ನೋದು? ನಿಜ ಸರ್. ಬಡವರಿಗೆ ನಿಜವಾಗಿಯೂ ಸಿಗಬೇಕಾಗಿದ್ದಂಥ BPL ಕಾರ್ಡು ಬಡವನಿಗೆ ಸಿಕ್ಕಿದ್ಯಾ ಅನ್ನೋದು ನನಗೆ ಗೊತ್ತಿಲ್ಲ. ಆದರೆ ದುಡ್ಡಿರೋವನಿಗೆ, ಮಜಾ ಮಾಡೋವನಿಗೆ, ಬಂಗ್ಲೆ ಇರೋವನಿಗೆ, ವ್ಯವಸ್ಥೆಗಳಲ್ಲಿ ಶೋಕಿಯಲ್ಲಿ ತಿರುಗೋವನಿಗೆ, ಕಾರ್ ಇರೋವನಿಗೆ, ಮಜಾ ಮಾಡ್ಕೊಂಡು ಅವ್ರ ಮಕ್ಕಳನ್ನ ಕಾನ್ವೆಂಟ್ ಸ್ಕೂಲ್ಗಳಲ್ಲಿ ಓದಿಸೋವನಿಗೆ, ಲಕ್ಷ ತಿಂಗಳಿಗೆ ಎಣಸೋವನಿಗೆ, ಟ್ರಿಪ್ಪು, ಫಾರಿನ್ನು, ಅದು ಇದು ಅಂತ ಟೂರ್ಗೆ ಹೋಗಿ ಬರೋವನಿಗೆ ಇವತ್ತು BPL ಕಾರ್ಡ್ ಇದೆ. ಮತ್ತು ಇದು ಡೇ ಲೈಟ್ ರಾಬರಿ ಮತ್ತು ಇಟ್ಸ್ ಎ ಬ್ಲ್ಯಾಕ್ ಅಂಡ್ ವೈಟ್ ಟ್ರೂತ್. ಶರತ್, ಲೆಟ್ಸ್ ಬಿ ಆನೆಸ್ಟ್ ಟುಡೇ. ಲೆಟ್ಸ್ ಬಿ ವೆರಿ ಬ್ರೂಟಲಿ ಆನೆಸ್ಟ್ ಟುಡೇ. ಸರ್ಕಾರ ಏನ್ ಬೇಕಾದ್ರೂ ಅನ್ಕೊಳ್ಳಿ, ಐ ಡೋಂಟ್ ಕೇರ್. ಹೆಂಗ್ ಗುರುತಿಸಿದ್ರಿ ನೀವು BPL ಕಾರ್ಡ್ದಾರನ್ನ ಹೇಳಿ ನನಗೆ? ಏನು ಸರ್ವೆ ಮಾಡಿದ್ರಾ ಅಥವಾ ಇನ್ಕಮ್ ಸರ್ಟಿಫಿಕೇಟ್ ಕೇಳಿದ್ರಾ? ಏನು ಕೇಳಿದ್ರೆ ನೀವು BPL ಕಾರ್ಡ್ದಾರರಿಗೆ? ಇನ್ಕಮ್ ಸರ್ಟಿಫಿಕೇಟ್ನ ಫೇಕ್ ಮಾಡಿ ಕೊಟ್ಟನಲ್ಲ, ಅವನ ಮೇಲೆ ಕಾನೂನು ಕ್ರಮ ಇಲ್ವಾ? ಅವನು ಯಾವನೋ ಮೋಸ ಮಾಡಿ BPL ಕಾರ್ಡ್ ತಗೊಂಡಲ್ಲ, ಅವನು ಯಾವನೋ ನಿಮ್ಮ ಮನೆ ಪಕ್ಕದಲ್ಲೂ ಇರ್ಬೋದು, ಎದುರುಗಡೆನೂ ಇರ್ಬೋದು ಅವನು. ಯಾಕಂದರೆ 4.25 ಕೋಟಿ ಜನ ಅಂತೆ, 6 ಕೋಟಿ ಜನರಲ್ಲಿ BPL ಕಾರ್ಡ್ ಇರೋರು. ಅಂದರೆ ಹಿಂಗೆ ಕಲ್ಲು ಹೊಡೆದ್ರೆ ಒಬ್ಬ ಸಿಗ್ತಾನೆ BPL ಕಾರ್ಡ್ ಇರೋನು. ಅವನ ಮೇಲೆ ಏನು ಕ್ರಮ? ಏನು ಕ್ರಮ ತಗೋಬೇಕಾಗುತ್ತೆ ಸರ್? ಏನು ಕ್ರಮ? ಮಜಾ ಮಾಡ್ಕೊಂಡು ತಿರುಗಿದ್ರಲ್ಲ BPL ಕಾರ್ಡ್ ತಗೊಂಡು ಏನು ಕ್ರಮ? ಆಮೇಲೆ ಬಹುತೇಕ ಜನ ನಮಗೊಂದು BPL ಕಾರ್ಡ್ ಕೊಡಿಸ್ರಿ ಅಂತ ಹಿಂಗೆಲ್ಲ ಕೈಯೆಲ್ಲ ಹಿಂಗೆಲ್ಲ ಕೆರೆದ್ರಲ್ಲ, ಹಿಂಗೆಲ್ಲ ಕೈನ. ಭಾಳ ದುಡ್ಡಿರೋರು, ಮಜಾ ಮಾಡ್ಕೊಂಡು ಶೋಕಿ ಮಾಡ್ಕೊಂಡು ಬರ್ತಾ ಇದ್ದವರು, ಅವ್ರ ಮೇಲೆ ಏನು ಕ್ರಮ? ಯಾವ ಸೀಮೆಯಿಂದ BPL ಕಣೆಯ ನೀನು ಅಂತ ಕೇಳಿದವ್ರು ಇದ್ದಾರಾ ಇವತ್ತು? ಯಾರೂ ಕೇಳಿಲ್ಲ. ಇವಾಗ ಹೆಂಗೆ ಹುಡುಕ್ತೀರಿ ಮೋಸ ಮಾಡಿದವ್ರು ಇವರು ಅಂತ? ನೀವು ಕ್ರಮ ತಗೋಬೇಕು ಅಂದ್ಬಿಟ್ರಲ್ಲ ಸ್ವಾಮಿ ಶರತ್ ಹುಣಸೂರು. ಹೌದು. ಹೆಂಗೆ ಹುಡುಕ್ತೀರಿ? ಒಬ್ಬೊಬ್ಬರನ್ನೇ ಕರೆಸ್ಬಿಟ್ಟು ಅವ್ರ ಮನೆಗೆ ಹೋಗಿ ಚೆಕ್ ಮಾಡ್ತೀರಾ? ಸರ್ವೆಲೆನ್ಸ್ ಮಾಡ್ತೀರಾ? ಸರ್ವೆ ಮಾಡ್ತೀರಾ? ಹೆಂಗೆ ಮಾಡ್ತಾರೆ ಅನ್ನೋದೇ ಸರ್. ಕೇಳಿ, ಅವ್ರನ್ನ ಕೇಳಿ ಹೆಂಗೆ ಮಾಡ್ತಾರೆ ಅಂತ. ಕೊಟ್ಟವನ್ ಕೋಡಂಗಿ, ಇಸ್ಕೊಂಡವನ್ ಇರ್ಭದ್ರ. ಕೊಟ್ಟಿದ್ದು ಎಲ್ಲ ಸರ್ಕಾರಗಳು, ನಾಟ್ ಜಸ್ಟ್ ಕಾಂಗ್ರೆಸ್ ಅಟ್ ಆಲ್, ಎಲ್ಲ ಗೌರ್ಮೆಂಟ್ಗಳು, ಫಾರ್ ದೇರ್ ಓನ್ ವೋಟ್ ಬ್ಯಾಂಕ್ಸ್,
ಫಾರ್ ದೇರ್ ಓನ್ ವೋಟ್ ಬ್ಯಾಂಕ್ಸ್. ಇವತ್ತು BPL ಕಾರ್ಡ್ ಇರೋರಿಗೆ 5 ಗ್ಯಾರಂಟಿಗಳಲ್ಲಿ ಹಲವು ಗ್ಯಾರಂಟಿ ಅಂತ ಹೇಳ್ತಾರೆ. ಹೌದಾ? ಗೃಹಲಕ್ಷ್ಮಿ ಇದು ಒಂದು 58,000 ಕೋಟಿ ಖರ್ಚು ಮಾಡ್ತಾರೆ ಗ್ಯಾರಂಟಿಗಳಿಗೆ. BPL ಕಾರ್ಡ್ದಾರರಿಗೆ ಅಂತಾರೆ. ನೀತಿ ಆಯೋಗದ ಪ್ರಕಾರ ಹೋದರೆ 6% ಬರಲ್ಲ. ನಿಮಗೆ 72%ಅಲ್ಲಿ 6%ಅಲ್ಲಿ 4.42 ಕೋಟಿ ಜನಸಂಖ್ಯೆಗೆ BPL ಕಾರ್ಡಲ್ಲಿ ಕೇವಲ 6%, 7%ಗೆ BPL ಕಾರ್ಡಲ್ಲಿ ಹೇಳಿ. 1.27 ಕೋಟಿ BPL ಕಾರ್ಡಲ್ಲಿ 6% BPL ಕಾರ್ಡ್. ಹಾಗೆ ನೋಡೋಕೆ ಹೋದ್ರೆ ಕೆಲವು ಲಕ್ಷಗಳಷ್ಟು ಬರ್ಲಿಕ್ಕಿಲ್ಲ BPL ಕಾರ್ಡು. 80 ಲಕ್ಷ BPL ಕಾರ್ಡ್ ಕಡಿತ ಮಾಡ್ಬೇಕಾಗತ್ತೆ ನೀವು. ಹೌದು. ಇಟ್ ಮೀನ್ಸ್ ವಾಟ್? 80 ಲಕ್ಷ ಅಥವಾ 1 ಕೋಟಿಯಷ್ಟು BPL ಕಾರ್ಡ್ಗಳಿದಾವಲ್ಲ, ಅವುಗಳನ್ನು ಬಳಸ್ಕೊಂಡು ಡೇ ಲೈಟ್ ರಾಬರಿ ಮಾಡಿ ಸರ್ಕಾರದ ಬೊಕ್ಕಸಕ್ಕೆ ಕನ್ನ ಹಾಕಿ ಲೂಟಿ ಮಾಡಿ ಬಡ್ದು ಬಿಸಾಕಿದ್ರು ಅಂತ. ಎಷ್ಟೋ ಜನ MLAಗಳು BPL ಕಾರ್ಡ್ ಇಟ್ಕೊಂಡಿದ್ದಾರೆ ಇವತ್ತು. ಎಷ್ಟೋ ಜನ ಮಿನಿಸ್ಟರ್ಸ್ BPL ಕಾರ್ಡ್ ಇಟ್ಕೊಂಡಿದ್ದಾರೆ ಇವತ್ತು. ಇದು ಹೆಂಗ್ ಗೊತ್ತಾ? ನರೇಗಾ ಯೋಜನೆ ಇದ್ದಂಗೆ. ನರೇಗಾ ಯೋಜನೆಯಲ್ಲಿ ಪಾಪ ಬಡವರು ಕೆಲಸ ಮಾಡಲಿ, ಅವ್ರಿಗೆ ಕೂಲಿ ಸಿಗಲಿ, ಅವರಿಗೆ ಸ್ಪಷ್ಟವಾಗಿ ಸುಖವಾಗಿ ವರ್ಷಕ್ಕೆ ಇಷ್ಟು ದಿನಗಳ ಕಾಲ ಅವರಿಗೆ ಕೆಲಸ ಸಿಗಲಿ ಅಂತ ಯೋಜನೆಯನ್ನು ಜಾರಿ ಮಾಡಿದ್ರೆ ಶಾಸಕರ ಮಕ್ಕಳು, ಮೊಮ್ಮಕ್ಕಳು, ಮರಿಮೊಮ್ಮಕ್ಕಳು, ಅವ್ರ ತಾತಂದ್ರು, ಅವ್ರ ಮುತ್ತಾತಂದ್ರು, ಅವ್ರ ಧರ್ಮಪತ್ನಿಯರೆಲ್ಲ ನರೇಗಾಗೆ ಅವ್ರನ್ನ ಅವ್ರು ರಿಜಿಸ್ಟರ್ ಮಾಡ್ಕೊಂಡು ದುಡ್ಡು ತಗೊಳ್ತಾರೆ. ಅದೇ ಥರ ಇದು BPL ಕಾರ್ಡ್. ಗೊತ್ತಾಯ್ತಾ? ನಾನು ಮಾಡಿದ್ದೀನಿ ಕೆಲಸ, ನಾನು ಮಣ್ಣುತ್ತಿದ್ದೀನಿ, ನಾನು ಕೂಡ ಟಾರಾಕಿದ್ದೀನಿ ನರೇಗಾ ಯೋಜನೆ ಅಡಿಯಲ್ಲಿ. ಶಾಸಕರ ಮೊಮ್ಮಕ್ಕಳು, ಮರಿಮೊಮ್ಮಕ್ಕಳು, ಅವ್ರ ತಾತಂದ್ರು, ನೀವು ಲಿಸ್ಟ್ ತೆಗಿಸಿ. ಆಮೇಲೆ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ಕರೆದು ಹೇಳ್ಬಿಟ್ರಂತೆ, BPL ಕಾರ್ಡ್ ರದ್ದು ಮಾಡಿಬಿಟ್ರೆ, ಕಮಾನ್ ರದ್ದು ಮಾಡಿಬಿಡಿ. ಯಾಕೆ? 2013 ಕೂಡ ಮಾನ್ಯ ಮುಖ್ಯಮಂತ್ರಿಗಳೇ ಸಿದ್ದರಾಮಯ್ಯನವರಿದ್ದರು. ಅವಾಗ ಎಷ್ಟು BPL ಕಾರ್ಡ್ಗಳು ರಿಜಿಸ್ಟರ್ ಆಯಿತು? 2014ರಲ್ಲಿ ಎಷ್ಟಾಯಿತು? 15ರಲ್ಲಿ ಎಷ್ಟಾಯಿತು? 16ರಲ್ಲಿ ಎಷ್ಟಾಯಿತು? 17, 18ರಲ್ಲಿ ಎಷ್ಟಾಯಿತು? 19ರಲ್ಲಿ ಇವ್ರದ್ದು ಮೈತ್ರಿಕೂಟ ಶತ್ರುಕೂಟ ಆಗೋಯ್ತಲ್ಲ, 14 ತಿಂಗಳು ಕುಮಾರಸ್ವಾಮಿಯವರು CM ಆದ್ರಲ್ಲ, ಅವಾಗ ಎಷ್ಟು BPL ಕಾರ್ಡ್ಗಳು? ಅದಾದಮೇಲೆ ಯಡಿಯೂರಪ್ಪನವರು CM ಆದರು, ಅದಾದಮೇಲೆ ಬೊಮ್ಮಾಯಿಯವರು CM ಆದರು. ಆಗ BPL ಮಾಡಿಸ್ಬೇಕಾದ್ರೆ ಈ ಥರ ಹಗರಣ ಆಯಿತು. ಈಗ ಮತ್ತೆ ಅದನ್ನು ಕಟ್ ಆಫ್ ಮಾಡಬೇಕಾದ್ರೆ ಏನಾರು ಆಗುತ್ತಾ ಅಂತ, ಅಲ್ಲೂ ಏನಾದರೂ ನಮ್ಮದು ಕ್ಯಾನ್ಸಲ್ ಮಾಡಬೇಡಿ ಅಂತ ಬೇಡ್ಕೊಂಡು ಬ್ರದರ್, ದಿಸ್ ಇಸ್ ಡೇ ಲೈಟ್ ರಾಬರಿ ಆಫ್ ಯುವರ್ ಮನಿ, ಅವರ್ ಮನಿ ಅಂಡ್ ದಿ ಮನಿ ಆಫ್ ಗೌರ್ಮೆಂಟ್ ವಿಚ್ ಇಸ್ ನನ್ ಅದರ್ ದ್ಯಾನ್ ಅವರ್ಸ್. ನಿಜವಾಗಿಯೂ ಪಾಪ ಬಡತನ ಇರೋವನಿಗೆ ಸಿಗಲಿ, ಅವನಿಗೆ ಅನ್ನ ಭಾಗ್ಯ ಸಿಗಲಿ, ಒಳ್ಳೊಳ್ಳೆ ಮನೆ ಸಿಗಲಿ, ಅವನಿಗೆ ಆತ ಚೆನ್ನಾಗಾಗಲಿ, ಆತ ಬಡತನ ರೇಖೆಗಿಂತ ಮೇಲ್ ಬರಲಿ ರೀ, ಆತ ಸೋಷಿಯೋ ಎಕನಾಮಿ ಇಂಡೆಕ್ಸಲ್ಲಿ ಆತನಿಗೆ ಚೆನ್ನಾಗಾಗಲಿ ರೀ, ಆತನ ಮಕ್ಕಳು ಚೆನ್ನಾಗಿ ಓದಲಿ. ನಾನು ಹೇಳ್ತೀನಿ ಕೇಳಿ, ಫ್ರಮ್ ಮೈ ಆಲ್ ಆಫ್ ದಿ ಹಾರ್ಟ್ ಐ ಆಮ್ ಟೆಲಿಂಗ್ ಯು ಟುಡೇ. 2 ನಿಮಿಷ ಹೋದ್ರೆ ಪರವಾಗಿಲ್ಲ ಅತ್ಲಾಗ ಹೆಚ್ಚಿಗೆ ನಾನು ಹೇಳ್ಬಿಡ್ತೀನಿ ಕೇಳಿ. ಇವತ್ತು ಯಾರು ನಿಜವಾಗಿಯೂ ಬಡತನದಲ್ಲಿದ್ದಾರೆ ಅವರು ಬಡತನದಲ್ಲೇ ಉಳ್ಕೊಂಡು BPL ಕಾರ್ಡು ಇಲ್ಲದೆ ಒದ್ದಾಡ್ತಾ ಇರೋರು ಈ ಕ್ಷಣಕ್ಕೂ ಇದ್ದಾರೆ. ನಿಮ್ಗೆ ಹೇಳ್ತೀನಿ ಕೇಳ್ರಿ, ಇವತ್ತು ಅಂಥವ್ರಿಗೆ ಒಳ್ಳೇದಾಗಲಿ ರೀ. ಅಂಥವ್ರಿಗೆ ಒಳ್ಳೇದಾದರೆ, ಅಂಥವ್ರ ಆಶೀರ್ವಾದ ನಮ್ಮಲ್ಲಿದ್ದರೆ ದೇವ್ರು ಚೆನ್ನಾಗಿಟ್ಟಿರ್ತಾನೆ, ನಮ್ಮನ್ನು ಸರ್ಕಾರನ ಚೆನ್ನಾಗಿಟ್ಟಿರ್ತಾನೆ. ನಿಜ ನಿಜ. ಗೊತ್ತಾಯ್ತಾ? ಅವ್ರಿಗೆ ಮನೆ, ಶಿಕ್ಷಣ ವ್ಯವಸ್ಥೆ ಎಲ್ಲ ಸಿಗಲಿ ರೀ. ಆಮೇಲೆ ಇಷ್ಟು ಜನ ಮಜಾ ಉಡಾಯಿಸ್ಕೊಂಡ್ರಲ್ಲ, 80%ನಷ್ಟು ಜನ BPL ಅಂತ, ಅದರಲ್ಲಿ ಕಾಲು ಭಾಗದಷ್ಟು ದುಡ್ಡು ನಿಜವಾಗಿಯೂ ಬಡತನ ಇರೋರಿಗೆ ಈ ಗೌರ್ಮೆಂಟ್ ಖರ್ಚು ಮಾಡಿಬಿಟ್ರೆ ಸಾಕ್ರಿ, ಬಡತನನೇ ಇರಲ್ಲ ನಮ್ಮ ರಾಜ್ಯದಲ್ಲಿ. ನಿಜ ಹೇಳ್ತೀನಿ ಕೇಳ್ರಿ, ಕಾಲು ಭಾಗ ರೀ, ಕಾಲು ಭಾಗ ಬಡತನ ಹೊಟ್ಟೆ ಹೋಗುತ್ತ್ರಿ. ನಮ್ಮ ಕಡೆ ಬನ್ನಿರಿ, ನಮ್ಮ ಉತ್ತರ ಕರ್ನಾಟಕದ ಕಡೆ ಬನ್ನಿರಿ, ನಾನು ತೋರಿಸ್ತೀನಿ ನಿಮಗೆ ಎಂತೆಂಥ ಪಾಪ ಕಡು ಬಡವರು ಗುಡಿಸಲಲ್ಲಿ ಇವತ್ತಿಗೂ ಕೂಡ ಒಂದೇ ಒಂದು ಹೊತ್ತಿನ ಊಟಕ್ಕೆ ಪರದಾಡ್ಕೊಂಡಿರೋರನ್ನ ನಾನು ಇವತ್ತು ತೋರಿಸ್ತೀನಿ ನಾನು ನಿಮಗೆ. ಇನ್ನು ಮಿಕ್ಕಿದವರೆಲ್ಲ ಅನ್ನಭಾಗ್ಯದ ಅಕ್ಕಿ ತಗೊಂಡು ಮಾರ್ಕೊಂಡವ್ರು ತಾನೆ. ಇನ್ನು ಬಹುತೇಕ ಜನ ನಾನು ಕೇಳಲೇಬೇಕು ತಾನೆ. ಹೌದು ತಾನೆ. ಇನ್ನು ಮಿಕ್ಕವರೆಲ್ಲ ಫಾರ್ಗೆಟ್ ಅಬೌಟ್ ಇಟ್ ಮ್ಯಾನ್. ಇದು ನನಗೆ ಭಾಳ ಸಿಟ್ಟು ತರಿಸೋದು ಯಾಕೆ ಅಂತಂದರೆ, ಏನೋ ದೊಡ್ಡದಾಗ ಮಾಡ್ಬಿಡ್ವಿ ನಾವು, IAS ಆಫೀಸ್ ಅದನ್ನ ಕಳೆದ್ಬಿಟ್ವಿ, ಕಮಾನ್ ಯು ಶುಡ್ ರಿಮೂವ್ ಆಲ್ BPL ಫೇಕ್ ಕಾರ್ಡ್ಸ್. ಅದಕ್ಕೆ ನೀತಿ ಆಯೋಗ ಹೇಳ್ಬೇಕಾಗಿತ್ತ. ನೀತಿ ಆಯೋಗ 2015-16 ಹೇಳಿದೆ, ಇವಾಗ ಬಂದು ಹೇಳ್ಬೇಕಾಗಿತ್ತ. ನೀತಿ ಆಯೋಗ ಏನು ಹೊಸ್ದ? ನೀತಿ ಆಯೋಗ ನಮಗೆ ಗೊತ್ತಿಲ್ವಾ? ನಾವು ಕಂಡಿಲ್ವಾ? ನಾವು ನೋಡಿಲ್ವಾ ನೀತಿ ಆಯೋಗ? ನಿಜ. ಇವಾಗ ಬುದ್ಧಿ ಬಂದ್ಬಿಡ್ತಾ? ಇವಾಗ ಗೊತ್ತಾಯ್ತಾ?
ಅದೇ ಘೋಷಣೆ ಮಾಡುವಾಗ ಯೋಜನೆಗಳನ್ನು ಆ 1.27 ಕೋಟಿ BPL ಕಾರ್ಡ್ದಾರರ ಓಟ್ ಕಳ್ಕೊಂಡ್ಬಿಡ್ತೀವಪ್ಪ ಅನ್ನೋ ಭಯಕ್ಕೆ ಹೇಳಲ್ಲ ಅದನ್ನೆಲ್ಲ. ಓಕೆ, ಗೊತ್ತಾಯ್ತಾ? ಹೌದು ತಾನೇ? ನಿಜ ನಿಜ ನಿಜ. ಇವಾಗ ಬಂದ್ಬಿಡ್ತಲ್ಲ, ಇನ್ನೇನು? ಹೌದು, ಮೋಸ ಇರಬೇಕು, ಇಷ್ಟೊಂದೆಲ್ಲ ಮೋಸ ಇರಬಾರ್ದು. ನಿಜವಾದ ಬಡವನಾಗೇ ಉಳ್ಕೊಳ್ಳಂಗೆ ಮಾಡಿಬಿಡಬೇಡಿಯಪ್ಪ. ಅವನ ಜೀವನ ಸುಧಾರಿಸಿ. ನಾನು ಹೇಳ್ತೀನಿ, ಐ ಆಮ್ ನಾಟ್ BPL, ನನ್ನ ಹತ್ರ BPL ಕಾರ್ಡು ಇಲ್ಲ. ಐ ಆಮ್ ವೆರಿ ಪ್ರೌಡ್ಲಿ ಸೇಯಿಂಗ್, ನಾನು BPL ಅಲ್ಲ, ನಾನು BPL ಕಾರ್ಡು ಇಲ್ಲ ನನ್ನ ಹತ್ರ. ಐ ಆಮ್ ಪ್ರೌಡ್. ನೆಲದ ಕಾನೂನಿಗೆ ಗೌರವಿಸಿದ್ದೆ ನಾನು. ನನ್ನ ಹತ್ರನೂ ಇಲ್ಲ ಸರ್. ನಿಮ್ಮ ಹತ್ರನೂ ಇಲ್ಲ. ಯು ಆರ್ ಆಲ್ಸೋ ಪ್ರೌಡ್. ಯಾಕೆ ಅಂತಂದರೆ ನಾನು BPL ಕಾರ್ಡ್ಗೆ ಅನರ್ಹನಾಗಿದ್ದರೂ ಕೂಡ ನಾನು BPL ಕಾರ್ಡ್ ತೊಗೊಂಡು ಮೋಸ ಮಾಡಲಿಲ್ಲ. ಅದಕ್ಕೆ ನಾನು ಪ್ರೌಡ್ ಇದ್ದೀನಿ. ಯಾರೋ ಒಬ್ಬರು ಬಡವರಿದ್ದಾರ, ಅವ್ರಿಗೆ BPL ಕಾರ್ಡ್ ಕೊಡಿಸ್ಬೇಕಾ? ಎಂಥ ಹೋರಾಟ ಮಾಡಬೇಕಾದ್ರೂ ಕೂಡ ಕೊಡ್ಸೋಣ ಅವ್ರಿಗೆ. ಎಂಥ ಹೋರಾಟ ಮಾಡಿ ಕೊಡ್ಸೋಣ, ಅವ್ರ ಜೀವನ ಉದ್ಧಾರ ಆಗಬೇಕಾ? ಎಸ್, ನಾವು ಹೋರಾಟ ಮಾಡೋಣ ಅವ್ರ ಪರವಾಗಿ. ನಿಜ, ಹೌದು. ಬಟ್ ನೀವು ಫ್ರಾಡ್ ಮಾಡಿ BPL ಕಾರ್ಡ್ ತಗೊಂಡಿದ್ದೀರಾ. ಫ್ರಾಡ್ ಮಾಡಿ BPL ಕಾರ್ಡ್ ತಗೊಂಡಿದ್ದೀರಾ ನೀವು. ಬಹುತೇಕ ಜನ ನೀವು BPL ಅಲ್ಲದೇ ಇದ್ರೂ ಇವಾಗ ಸರ್ಕಾರಕ್ಕೆ ಎಚ್ಚರಿಕೆ ಬಂದ್ಬಿಟ್ಟಿದೆ. ಬೋತ್ ಆರ್ ಹ್ಯಾಂಡ್ ಇನ್ ಹ್ಯಾಂಡ್, ದಿ ಗವರ್ಮೆಂಟ್, ದಿ ಪ್ರೀವಿಯಸ್ ಗವರ್ಮೆಂಟ್ ಆರ್ ಎನಿ ಗವರ್ಮೆಂಟ್ ಅಂಡ್ ಆಲ್ಸೋ ದಿ ಪೀಪಲ್. ಓಕೆ, ಐ ಆಮ್ ನಾಟ್ ಪ್ರೌಡ್ ಆಫ್ ಯು. ಯಾರು ಫ್ರಾಡ್ ಮಾಡಿ BPL ಕಾರ್ಡ್ ತಗೊಂಡಿದ್ದೀರಿ, ಐ ಆಮ್ ನಾಟ್ ಪ್ರೌಡ್ ಆಫ್ ಯು. ಯಾರು ಪಾಪ ನಿಜವಾಗಿಯೂ BPL ಇದ್ದೀರಿ, ನೀವು ಚೆನ್ನಾಗಿರಿ. ನಿಮ್ಮ ಆಶೀರ್ವಾದ ನನ್ನ ಮೇಲಿರಲಿ, ನಮ್ಮ ಮೇಲಿರಲಿ. ಯಾಕೆ ಗೊತ್ತಾ? ನೀವು ಚೆನ್ನಾಗಿರಬೇಕು, ನಿಮ್ಮ ಮಕ್ಕಳು ಚೆನ್ನಾಗಿರಬೇಕು. ಐ ರಿಯಲಿ ವಿಶ್ ದಟ್ ಫ್ರಮ್ ಆಲ್ ಆಫ್ ಮೈ ಹಾರ್ಟ್. ನನ್ನ ಹೃದಯದಿಂದ ವಿಶ್ ಮಾಡ್ತಾ ಇದ್ದೀನಿ, ನೀವು ಚೆನ್ನಾಗಿರಬೇಕು. ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.